ಬಿಜೆಪಿ ನೆಕ್ಸ್ಟ್ ಟಾರ್ಗೆಟ್ ತೆಲಂಗಾಣದ ಮೇಲೂ ಕೂಡ ಕಣ್ಣಿಟ್ಟು ಕೂತಿದೆ ಕೇಸರಿ ಸೇನೆ. ಇಂದು ತೆಲಂಗಾಣಕ್ಕೆ ಭೇಟಿ ಕೊಡಲಿದ್ದಾರೆ ಪ್ರಧಾನಿ ಮೋದಿ. ತೆಲಂಗಾಣದ ಮೇಲೂ ಕೂಡ ಕಣ್ಣಿಟ್ಟು ಕೂತಿದೆ ಕೇಸರಿ ಸೇನೆ. ಇಂದು ತೆಲಂಗಾಣಕ್ಕೆ ಭೇಟಿ ಕೊಡಲಿದ್ದಾರೆ ಪ್ರಧಾನಿ ಮೋದಿ. ಬರೋಬ್ಬರಿ 7 ಕಾರ್ಯಕ್ರಮಗಳಿಗೆ ಚಾಲನೆ, ಉದ್ಘಾಟನೆ. 9,400 ಕೋಟಿ ವೆಚ್ಚದ ಯೋಜನೆಗಳಿಗೆ ಮೋದಿ ಪ್ಲಾನಿಂಗ್ ಅನ್ನು ಮಾಡಿರುವಂಥದ್ದು. ಬಿಜೆಪಿ ನೆಕ್ಸ್ಟ್ ಟಾರ್ಗೆಟ್ ತೆಲಂಗಾಣದ ಮೇಲೂ ಕೂಡ ಕಣ್ಣಿಟ್ಟು ಕೂತಿದೆ ಕೇಸರಿ ಸೇನೆ. ತೆಲಂಗಾಣಕ್ಕೆ ಭೇಟಿ ಕೊಡಲಿದ್ದಾರೆ ಪ್ರಧಾನಿ ಮೋದಿ. ಬರೋಬ್ಬರಿ 7 ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಲಿದ್ದಾರೆ, ಉದ್ಘಾಟನೆ ಮಾಡಲಿದ್ದಾರೆ. 9,400 ಕೋಟಿ ವೆಚ್ಚದ ಯೋಜನೆಗಳಿಗೆ ಮೋದಿ ಇವತ್ತು ಚಾಲನೆ ಕೊಡಲಿದ್ದಾರೆ. ಬಿಜೆಪಿ ನೆಕ್ಸ್ಟ್ ಟಾರ್ಗೆಟ್ ಇರುವಂಥದ್ದು ತೆಲಂಗಾಣ. ಇವತ್ತು ತೆಲಂಗಾಣಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ ನಮೋ. ಬರೋಬ್ಬರಿ 7 ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿರುವಂಥದ್ದು. 7 ಕಾರ್ಯಕ್ರಮಗಳಲ್ಲೂ ಕೂಡ ಉದ್ಘಾಟನಾ ಸಮಾರಂಭ ಮೋದಿ ಕಡೆಯಿಂದ ಆಗುತ್ತೆ. 9,400 ಕೋಟಿ ವೆಚ್ಚದ ಯೋಜನೆಗಳು, ಇದಕ್ಕೆ ಚಾಲನೆಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ತೆಲಂಗಾಣಕ್ಕೆ ಭೇಟಿ ಕೊಡಲಿದ್ದಾರೆ ನಮೋ. ಈಗ ತೆಲಂಗಾಣದ ಮೇಲೂ ಕೂಡ ಕಣ್ಣಿಟ್ಟಿರುವಂಥದ್ದು ಕೇಸರಿ ಸೇನೆ. ಬಿಜೆಪಿಯ ನೆಕ್ಸ್ಟ್ ಟಾರ್ಗೆಟ್ ಇದೀಗ ತೆಲಂಗಾಣ ಆಗಿದೆ. 7 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆಯಂತೆ. 7ಕ್ಕೂ ಕೂಡ ಚಾಲನೆಯನ್ನ ಕೊಡಲಿದ್ದಾರೆ. ಉದ್ಘಾಟನೆ ಸಮಾರಂಭ ಕೂಡ ನಡೆಯಲಿದೆ ಮೋದಿ ಕಡೆಯಿಂದ. ಎಲ್ಲೆಲ್ಲಿ 2028 ಆ ಒಂದು ಲೆಕ್ಕಾಚಾರಗಳನ್ನು ಮುಂದಿಟ್ಕೊಂಡು ಈ ಹಿಂದೆ ಆದಂತಹ ತಪ್ಪುಗಳಾಗಬಾರ್ದು, ಎಲ್ಲೆಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಬೇಕು, ಎಲ್ಲಿಗೆ ಒತ್ತನ್ನು ಕೊಡಬೇಕು, ಯಾವ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಎಲ್ಲಿ ನಾವು ಕಣ್ಣನ್ನು ಇಡಬೇಕು ಅನ್ನುವಂಥದ್ದನ್ನು ಮುಂಚೆನೇ ಕಂಪ್ಲೀಟ್ ಆಗಿ ಪ್ಲಾನಿಂಗ್ಸನ್ನು ಮಾಡಿಕೊಂಡು ತಯಾರಿಗಳನ್ನು ಮಾಡಿಕೊಂಡು ಇದೀಗ ತೆಲಂಗಾಣದಲ್ಲಿ ಬರೋಬ್ಬರಿ 7 ಕಾರ್ಯಕ್ರಮಗಳಲ್ಲಿ ಉದ್ಘಾಟನಾ ಸಮಾರಂಭ ಚಾಲನೆಯನ್ನು ಕೊಡಲಿದ್ದಾರೆ ನಮೋ. 9,400 ಕೋಟಿ ವೆಚ್ಚದ ಯೋಜನೆಗಳು ಇದಾಗಿರುತ್ತೆ. ಇಷ್ಟಕ್ಕೂ ಕೂಡ ಇವತ್ತೇನೆ ತೆಲಂಗಾಣಕ್ಕೆ ಭೇಟಿ ಕೊಟ್ಟು ನಮೋ ಇಷ್ಟು ಕಾರ್ಯಕ್ರಮಗಳಿಗೂ ಕೂಡ ಚಾಲನೆಯನ್ನ ಕೊಡಲಿದ್ದಾರೆ ಅನ್ನುವಂತಹ ಮಾಹಿತಿ. ಬಿಜೆಪಿಗೆ ಕೈಗೆಟುಕದ ನಕ್ಷತ್ರವಾಗಿರುವಂತಹ ತೆಲಂಗಾಣದಲ್ಲಿ ಶಕ್ತಿ ವೃದ್ಧಿಸಿಕೊಳ್ತಾ ಇದೆ ಬಿಜೆಪಿ. ಇದೀಗ 2018ರಲ್ಲಿ ಬಿಜೆಪಿಯ ಒಬ್ಬನೂ ಶಾಸಕ ಕೂಡ ಇರಲಿಲ್ಲ. 2023ರಲ್ಲಿ 8 ಕಡೆ ಗೆಲುವಿನ ನಗೆ ಬೀರಿದಂತಹ ಬಿಜೆಪಿ 2028ರಲ್ಲಿ ಕನಿಷ್ಠ 60 ಸ್ಥಾನ ಗೆಲ್ಲೋದಕ್ಕೆ ರಣತಂತ್ರವನ್ನ ರೂಪಿಸಿರುತ್ತೆ. 60 ಸ್ಥಾನ ಗೆದ್ದರೆ ಸುಲಭವಾಗಿ ಸರ್ಕಾರವನ್ನ ರಚನೆ ಮಾಡಬಹುದು. 2028ರ ಚುನಾವಣೆ ಈಗಿಂದಲೇ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂಥದ್ದು. ಈಗಿನಿಂದಲೇ ಶಂಕನಾದ ಮೊಳಗಿಸಲಿದೆ ಮೋದಿ. ಕೈಗೆಟುಕದ ನಕ್ಷತ್ರವಾಗಿರುವಂಥದ್ದು ತೆಲಂಗಾಣದಲ್ಲಿ ಬಿಜೆಪಿ. ಫಸ್ಟು ಅಲ್ಲಿ ಹೇಗೆ ಸಂಖ್ಯಾಬಲವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನ ಪ್ಲಾನಿಂಗ್ಸ್ ಮಾಡ್ಕೊಳ್ತಾ ಇದ್ರೆ ಶಕ್ತಿ ವೃದ್ಧಿಸಿಕೊಳ್ತಾ ಇದೆ. 2018ರಲ್ಲಿ ಒಬ್ಬರು ಶಾಸಕರು ಕೂಡ ಇರಲಿಲ್ಲ ಬಿಜೆಪಿ ಕಡೆಯಿಂದ. ಅದಾದ ನಂತರ 2023ರಲ್ಲಿ 8 ಕಡೆ ಗೆದ್ದು ಬೀಗಿರುತ್ತೆ. ಬಟ್ 60 ಸ್ಥಾನ ಗೆಲ್ಲಲೇಬೇಕು. ಸರ್ಕಾರವನ್ನ ಸುಲಭವಾಗಿ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ 60 ಸ್ಥಾನವನ್ನ ಗೆಲ್ಲಬೇಕು. ಹಾಗಾಗಿ ಏನೆಲ್ಲ ಪ್ಲಾನಿಂಗ್ಸ್ ಅನ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ, ಮತಗಳನ್ನ ಸೆಳೆಯುವ ಒಂದು ಕೆಲಸ ಹೇಗಾಗ್ತಾ ಇದೆ ಅನ್ನುವಂಥದ್ದು. ಈಗಿಂದನೇ ಎಲ್ಲ ರೀತಿಯಾದಂತಹ ಸಭೆ ಸಮಾರಂಭಗಳನ್ನ ಮಾಡ್ತಾ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಡ್ತಾ 9,400 ಕೋಟಿ ವೆಚ್ಚದ ಯೋಜನೆಗಳನ್ನು ಕೂಡ ಇಟ್ಟಿರುವಂಥದ್ದು. ಕಂಪ್ಲೀಟ್ ಆಗಿ ಅದೆಲ್ಲವಕ್ಕೂ ಕೂಡ ಇವತ್ತು ಚಾಲನೆ ಸಿಗಲಿದೆ.